ಇಲ್ಲಿ ಸಾಲಿಡ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ, ಸೊ ಸಾಲಿಡ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇದರಲ್ಲಿ ಮಾಡಿಫೈ, ಸೊ ಮಾಡಿಫೈ ಅಲ್ಲಿ ನೋಡಿ ಒನ್ ಡಿಸ್ಟೆನ್ಸ್ ಚಾಂಫರ್ ಅಂತೇಳಿ ಒಂದು ಆಪ್ಷನ್ಸ್ ಇದೆಯಲ್ಲ, ಸೊ ಇಲ್ಲಿ ಒಂದು ಸ್ಮಾಲ್ ಏರೋ ಮಾರ್ಕ್ ಇದೆ. ಆ ಒಂದು ಸ್ಮಾಲ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಅಗೇನ್ 3 ಆಪ್ಷನ್ಸ್ ಕಂಡು ಬರುತ್ತೆ. ಒನ್ ಡಿಸ್ಟೆನ್ಸ್ ಚಾಂಫರ್, 2 ಡಿಸ್ಟೆನ್ಸ್ ಚಾಂಫರ್ ಅಂಡ್ ಡಿಸ್ಟೆನ್ಸ್ ಅಂಡ್ ಆಂಗಲ್ ಚಾಂಫರ್ ಅಂತೇಳಿ. ಓಕೆ, ಸೊ ಫಸ್ಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಡಿಸ್ಟೆನ್ಸ್ ಚಾಂಫರ್ ಅನ್ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಅದಕ್ಕೋಸ್ಕರ ನಾನು ಸಾಲಿಡ್ ಅಲ್ಲಿ ಬ್ಲಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲ್ ಒಂದು ಸಾಲಿಡ್ ಅನ್ನು ಡ್ರಾ ಮಾಡ್ಕೊಳ್ಳೋಣ ಇವಾಗ. ಸೊ ಟಾಪ್ ವ್ಯೂ ಅಲ್ಲಿ ಇದೆ. ಓಕೆ, ಫಸ್ಟ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ದೆನ್ ಸೆಕೆಂಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ಇದಾದ್ಮೇಲೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಸೊ ಥಿಕ್ನೆಸ್ ಕ್ಲಿಕ್ ಮಾಡಿಬಿಟ್ಟು ದೆನ್ ಓಕೆ. ಸೊ ಇದನ್ನ ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಫಿಕ್ಸ್ ಮಾಡಿ. ಸೊ ನೋಡಿ ಇವಾಗ ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಪ್ರಾಪರ್ ಆಗಿ ಫಿಕ್ಸ್ ಮಾಡ್ಕೊಂಡಿವಿ. ಸೊ ನೆಕ್ಸ್ಟ್ ಒನ್ ಡಿಸ್ಟೆನ್ಸ್ ಚಾಂಫರ್ ಅಲ್ಲಿ ಮೂವ್ ಆಗ್ತೀನಿ. ಇಲ್ಲಿ ಒನ್ ಡಿಸ್ಟೆನ್ಸ್ ಚಾಂಫರ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ ನಾನು ಇವಾಗ. ಸೊ ಒನ್ ಡಿಸ್ಟೆನ್ಸ್ ಚಾಂಫರ್ ಅಂದ್ರೆ ಡಿಸ್ಟೆನ್ಸ್ ಒಂದೇ ಕಡೆ ನಾವು ವ್ಯಾಲ್ಯೂ ಕೊಡಬೇಕಾಗುತ್ತೆ. ಸೊ ಅದು ಎರಡು ಕಡೆ ಈಚ್ ಸ್ಪ್ರೆಡ್ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳುತ್ತೆ. ಸೊ ಸೆಂಟ್ರಲ್ಲಿ ನಾವು 4 ವ್ಯಾಲ್ಯೂ ಕೊಟ್ಟರೆ ಸೊ ನಮಗೆ ಲೆಫ್ಟ್ ಸೈಡ್ 2 mm, ರೈಟ್ ಸೈಡ್ 2 mm, ಸೊ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ. ಅದನ್ನು ನಾವು ಒನ್ ಡಿಸ್ಟೆನ್ಸ್ ಚಾಂಫರ್ ಅಂತೇಳಿ ಕರಿತೀವಿ. ಸೊ ನಮ್ಗೆ ಅಗೇನ್ ಸೆಲೆಕ್ಟ್ ಸಾಲಿಡ್ ಸೆಕ್ಷನ್ ಅಲ್ಲಿ ನಮ್ಗೆ ಅಗೇನ್ ಸೆಲೆಕ್ಷನ್ ಮೆಥಡ್ 3 ಟೈಪ್ ಇದೆ. ಒಂದು ಎಡ್ಜ್, ಬಾಡಿ ಅಂಡ್ ಫೇಸ್. ಸೊ ನಾವು ಇವಾಗ ಎಡ್ಜ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ, ರಿಮೈನಿಂಗ್ 2 ಸೊ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೋಡಿ ಸೆಲೆಕ್ಷನ್ ಸಾಲಿಡ್. ಸೊ ಇದಾದ್ಮೇಲೆ ನಮ್ಗೆ ಇಲ್ಲಿ ನಮ್ಮ ಎಡ್ಜ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ, ಸೊ ನೋಡಿ ಆಟೋಮೆಟಿಕ್ ಆಗಿ ಚಾಂಫರ್ ಅನ್ನೋದು ಅಪ್ಲೈ ಆಗಿ ಬಂತು. ಸೊ ಇಲ್ಲಿ ನಮ್ಗೆ ಏನ್ ಚೇಂಜಸ್ ಮಾಡಕ್ ಹೋಗಬೇಡಿ, ರೈಟ್ ಪ್ರಾಪರ್ಟೀಸ್ ಅಲ್ಲಿ ಏನಿದೆಲ್ಲ ಸೊ ಹ್ಯಾಸ್ ಪರ್ ಅದೇ ರೀತಿ ಸೆಟ್ಟಿಂಗ್ ಇಲ್ಲಿ ಅದನ್ನ ಏನ್ ಚೇಂಜ್ ಮಾಡಕ್ ಹೋಗಬೇಡಿ. ಜಸ್ಟ್ ನೀವು ಡಿಸ್ಟೆನ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಾಂಫರ್ ಡಿಸ್ಟೆನ್ಸ್ ಅನ್ನು ಅಪ್ಲೈ ಮಾಡಿ. ಸೊ ನಾನು ಇವಾಗ 10 mm ಡಿಸ್ಟೆನ್ಸ್ ಅನ್ನ ಅಪ್ಲೈ ಮಾಡಿದ್ದೀನಿ. ಓಕೆ, ಚಾಂಫರ್ ಬಂದು ನನಗೆ 10 mm ಚಾಂಫರ್ ಆಗಿರ್ಬೇಕು. ಸೊ ಚಾಂಫರ್ ಇಲ್ಲಿ ನಮಗೆ ಆಟೋಮೆಟಿಕ್ ಆಗಿ ತೋರಿಸ್ತಾ ಇದೆ. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಚಾಂಫರ್ ಆಲ್ರೆಡಿ ಅಪ್ಲೈ ಆಗಿದೆ. ಸೊ ಬಟ್ ಇದು ನಮಗೆ ಪ್ರಾಪರ್ ಆಗಿ ಇದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಮೌಸ್ ರೈಟ್ ಕ್ಲಿಕ್ ಮಾಡಿಬಿಟ್ಟು ಸೊ ಇದನ್ನ ರೈಟ್ ವ್ಯೂವಿಗೆ ಫಿಕ್ಸ್ ಮಾಡಿ. ರೈಟ್, ಸೊ ನಮ್ಮ ಜಾಬ್ ಅನ್ನ ಈ ರೀತಿ ರೈಟ್ ವ್ಯೂವಿಗೆ ಫಿಕ್ಸ್ ಮಾಡ್ಬೇಕು ನೀವು. ಸೊ ಇದಾದ್ಮೇಲೆ ನಮ್ಗೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಹೇಳಿ ಒಂದು ಆಪ್ಷನ್ಸ್ ಇದೆಯಲ್ಲ, ಸೊ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಇಲ್ಲಿ ಸ್ಮಾರ್ಟ್ ಡೈಮೆನ್ಷನ್ ಅಂತ ಹೇಳಿ ಒಂದು ಆಪ್ಷನ್ಸ್ ಇದೆ, ಸ್ಮಾರ್ಟ್ ಡೈಮೆನ್ಷನ್ಸ್. ಸೊ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಸ್ಮಾರ್ಟ್ ಡೈಮೆನ್ಷನ್ ಅಲ್ಲಿ ನಮಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಇದನ್ನ ಆಲ್ರೆಡಿ ನಿಮಗೆ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ತರ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಆಗುತ್ತೆ ಅಂತೇಳಿ. ಓಕೆ, ಸೊ ಇವಾಗ ಆಟೋ ಮೆಥಡ್ ಅಲ್ಲಿ ಆಟೋ ಸೆಲೆಕ್ಟ್ ಇರಲಿ. ಸೊ ಇಲ್ಲಿ ಚಾಂಫರ್ ಫಸ್ಟ್ ಪಾಯಿಂಟ್, ಚಾಂಫರ್ ಸೆಕೆಂಡ್ ಪಾಯಿಂಟ್ ಸೆಲೆಕ್ಟ್ ಮಾಡಿಬಿಟ್ಟು ಇದು ಡ್ರ್ಯಾಗ್ ಮಾಡಿದ್ರೆ ನಮಗೆ ಪ್ರಾಪರ್ ಆಗಿ ವ್ಯಾಲ್ಯೂ ಬಂದಿರಬೇಕು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್, then drag it. Just a minute. ಸೊ ಡ್ರಾಫ್ಟಿಂಗ್ ಅಲ್ಲಿ ಹೋಗ್ತಾ ಇದೀನಿ. ಅಗೇನ್ ಸ್ಮಾರ್ಟ್ ಡೈಮೆನ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸ್ಮಾರ್ಟ್ ಡೈಮೆನ್ಷನ್ ಸೆಲೆಕ್ಟ್ ಮಾಡಿದ್ಮೇಲೆ ನಮ್ಗೆ ಇಲ್ಲಿ select this point and this point, then drag it. Okay, ಸೊ ಸೆಲೆಕ್ಷನ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇರುತ್ತೆ. ಸೊ ನಾವು ಪ್ರಾಪರ್ ಆಗಿ ಎಂಡ್ ಪಾಯಿಂಟ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ತೋರಿಸುತ್ತೆ. ರೈಟ್, ಸೊ ಇದು ಬಂದು ನಮಗೆ ವರ್ಟಿಕಲ್ಗೆ, ಸೊ ಎಕ್ಸ್ಗೆ ಪ್ಯಾರಲ್ ಆಗಿ ವೈಗೆ ಪ್ಯಾರಲ್ ಆಗಿ ನಾವು ಮೆಜರ್ ಮಾಡಿವಿ. ಸೊ ಇವಾಗ ಅದೇ ರೀತಿ ಎಕ್ಸ್ಗೆ ಪ್ಯಾರಲ್ ಆಗಿ ಅಂದ್ರೆ ಹಾರಿಜೆಂಟಲ್ ಅಲ್ಲಿ ಸೇಮ್ ಅದೇ ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ತಗೊಂಡು ಹೋದ್ರೆ ಸೊ ಡೈಮೆನ್ಷನ್ಸ್ 10 mm ಡಿಸ್ಟೆನ್ಸ್ ಇರಬೇಕು. ಸೊ ಈ ತರ ಎರಡು ಕಡೆ 10 mm ಗೆ ಬಂದ್ರೆ ಪರ್ಫೆಕ್ಟ್ ಆಗಿ ಡ್ರಾ ಆಗಿದೆ ಅಂತೇಳಿ ಇದರ ಒಂದು ಮೀನಿಂಗ್. ಸೊ ಅಗೇನ್ ನಾವು ಇಲ್ಲಿ ಚಾಂಫರ್ ಅಲ್ಲಿ ಸೊ ರೀಸೆಂಟ್ ಫಂಕ್ಷನ್ ಹೋಗಿ ನಮ್ಗೆ ಇಲ್ಲಿ ನಾವು ರೀಸೆಂಟ್ ಅಲ್ಲಿ ಏನ್ ವರ್ಕ್ ಮಾಡಿದ್ವಲ್ಲ ಪ್ರತಿಯೊಂದು ನಮ್ಗೆ ಇಲ್ಲಿ ತೋರಿಸ್ಕೊಡುತ್ತೆ. ಓಕೆ, ಸೊ ಒನ್ ಡಿಸ್ಟೆನ್ಸ್ ಚಾಂಫರ್ ನಾವು ರೀಸೆಂಟ್ ಸೆಲೆಕ್ಟ್ ಮಾಡಿರೋದು. ಸೊ ಇಲ್ಲಿ ಜಸ್ಟ್ ನಾನು ಸೆಲೆಕ್ಷನ್ ಮೆಥಡ್ ಒಂದೇ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇವಾಗ ಬಾಡಿ, ಸೊ ಬಾಡಿ ಸೆಲೆಕ್ಷನ್ ಮೆಥಡ್ ಹೋಗಿ ಕಂಪ್ಲೀಟ್ ಬಾಡಿ ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಕ್ಲಿಕ್ ಮಾಡಿದ್ರೆ ಸೊ ಎಂಟೈರ್ಲಿ ಬಾಡಿ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ. ಸೊ ಇಲ್ಲಿ ಡಿಸ್ಟೆನ್ಸ್ ರಿಡ್ಯೂಸ್ ಮಾಡಿ. ಸೊ ಡಿಸ್ಟೆನ್ಸ್ 10 ಎಲ್ಲ ಕಡೆ ಅಪ್ಲೈ ಆಗಿಲ್ಲ, ಅದಕ್ಕೆ ವಾರ್ನಿಂಗ್ ಬರ್ತಾ ಇತ್ತು. ಸೊ ನೀವು ಡಿಸ್ಟೆನ್ಸ್ ಅನ್ನ ರಿಡ್ಯೂಸ್ ಮಾಡಿದ್ರೆ
ಸೊ ಎಲ್ಲ ಎಡ್ಜ್ಗೆ ಚಾಂಫರ್ ಅನ್ನೋದು ಅಪ್ಲೈ ಆಗಿ ಬರುತ್ತೆ. ಓಕೆ, ಸೊ ಈ ರೀತಿ ಅಗೇನ್ ಫೇಸ್ ಟು ಫೇಸ್ ಸೇಮ್ ಇರುತ್ತೆ. ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ ಅದೇ ರೀತಿ. ಸೊ ಮೇನ್ ಕಾನ್ಸೆಪ್ಟ್ ಅಂದರೆ ನೀವು ವೆರಿಫಿಕೇಶನ್ ಮಾಡ್ಕೊಬೇಕು. ವೆರಿಫಿಕೇಶನ್ ಮಾಡ್ಕೊಳ್ಳೋಕ್ಕೆ ಇದೇ ರೀತಿ ಸ್ಮಾರ್ಟ್ ಡೈಮೆನ್ಷನ್ಸಲ್ಲಿ ಹೋಗಿ ನೀವು ಚಾಂಫರ್ನ ಎಡ್ಜಸ್ಸನ್ನು ಸೆಟ್ ಮಾಡ್ಕೊಂಡು ಮೆಜರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅದೇ ರೀತಿ ನಮ್ಮ ಮಾಸ್ಟರ್ ಕ್ಯಾಂಪ್ ಕೋರ್ಸ್ 3000 ಸ್ಟಾರ್ಟ್ ಇದೆ. ಸೊ 3000 ಸ್ಟಾರ್ಟ್ ಇದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನನ್ನ ನಂಬರ್ಗೆ ಕಾಲ್ ಮಾಡಿ, ಸೊ ಡೈರೆಕ್ಟ್ ಆಗಿ ಮಾತಾಡ್ಬಿಟ್ಟು ಜಾಯ್ನ್ ಆಗಿ. ಓಕೆ, ಸೊ ಈ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.